ರಾಯಚೂರು ಗ್ರಾಮಾಂತರ ಕ್ಷೇತ್ರದ ರಾಮನಗರ ಕ್ಯಾಂಪಿನಲ್ಲಿ 60 ಲಕ್ಷ ರೂಪಾಯಿ ಕಾಮಗಾರಿ 4 ಶಾಲಾ ಕೊಠಡಿ ಕಟ್ಟಿಸಿ ಉದ್ಘಾಟನೆ. ಬಸನಗೌಡ ದದ್ದಲ್. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರು ಇಂದು ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ರಾಮನಗರ ಕ್ಯಾಂಪ್ನಲ್ಲಿ ಶಾಸಕರು ಈ ಹಿಂದೆ 2 ಕೊಠಡಿಗಳನ್ನು ಕಟ್ಟಿಸಿ ಕೊಡುತ್ತೇನೆ ಎಂದು ಗ್ರಾಮದ ಭೂದಾನಿಗಳಾದ ವೈಟಲ ಸತ್ಯನಾರಾಯಣ ಮತ್ತು ರಮೇಶ್ ರವರು ಶಾಸಕರಿಗೆ ತಿಳಿಸಿ, ಸಾಹೇಬ್ರೆ, ನಮ್ಮ ಗ್ರಾಮಕ್ಕೆ 4 ಶಾಲಾ ಕೊಠಡಿಗಳನ್ನು ನಿರ್ಮಿಸಿಕೊಡಿ, ಇಲ್ಲಿ ಎಲ್ಲ ಶಾಲಾ ಮಕ್ಕಳಿಗೆ ಅನುಕೂಲವಾಗುತ್ತದೆ ಎಂದು ಶಾಸಕರಿಗೆ ತಿಳಿಸಿದಾಗ 4 ಶಾಲೆಗಳನ್ನು ಕೆಲವೇ ದಿನಗಳಲ್ಲಿ KKRDB ಯೋಜನೆ ಅಡಿಯಲ್ಲಿ 60 ಲಕ್ಷ ರೂಪಾಯಿ ಕಾಮಗಾರಿ ಅನುಮೋದನೆ ಮಾಡಿಸಿಕೊಟ್ಟು 4 ಶಾಲಾ ಕಟ್ಟಡ ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ. ರಾಮನಗರ ಗ್ರಾಮದಲ್ಲಿ KKRDB ಮೈಕ್ರೋ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾದ 4 ನೂತನ ಶಾಲಾ ಕೊಠಡಿ ಉದ್ಘಾಟನೆ ಶಾಸಕ ಬಸನಗೌಡ ದದ್ದಲ್ ರವರು ಮಾಡಲಾಯಿತು. ಕ್ಯಾಂಪಿನಲ್ಲಿ ನೂತನವಾಗಿ 4 ಶಾಲೆ ಕೊಠಡಿಗಳನ್ನು ಸುಮಾರು 60 ಲಕ್ಷ ರೂಪಾಯಿಯಲ್ಲಿ ಇವತ್ತು ಉದ್ಘಾಟನೆಗಳನ್ನು ಆಗಿದೆ. ಬಹುದಿನಗಳಿಂದ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಪ್ರತಿ ಸಾರಿ ಕೂಡ ನಮ್ಮ ವೈಕಲ್ ಸತ್ಯನಾರಾಯಣರವರು ಮತ್ತು ನಮ್ಮ ರಮೇಶ್ ಅವರು ಮತ್ತು ನಮ್ಮ ಜನಾರ್ದನ್ ಅವರು ಮತ್ತು ಇಲ್ಲಿ ಉಳಿದಿರುವಂಥ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತು HMR ಎಲ್ಲರೂ ಕೂಡ ಶಾಲೆಗಳನ್ನು ಕೇಳುವಂಥ ಸಂದರ್ಭದಲ್ಲಿ ನಾವು 2 ಕೊಠಡಿಗಳನ್ನು ಒಂದ್ಸಲ ಫಸ್ಟ್ ಹಾಕಿದ್ವಿ. ಇನ್ನು ರಮೇಶ್ 2 ಆಗಲ್ಲ, ನನಗೆ ಬೇಡ, ಒಂದೇ ಸಲ ಕೊಡ್ರಿ 4 ಅಂತ ಹೇಳಿದಾಗ ಆ 2 ಮತ್ತೆ ಬೇರೆ ಕಡೆಗೆ ನಾನು ಹಸ್ತಾಂತರ ಮಾಡಿ ಒಂದೇ ಸಾರಿ 4 ಕೊಠಡಿಗಳನ್ನು ಕೊಟ್ಟು ಉತ್ತಮವಾದಂಥ ಇವತ್ತು ಇಲ್ಲಿ ಸುಮಾರು ಇನ್ನೂ ಒಂದು 5 ವರ್ಷ ತನಕ ಮಕ್ಕಳಿಗೆ ಓದುವಂಥದಕ್ಕೆ ಅನುಕೂಲವಾದ ರೀತಿಯಲ್ಲಿ ಸುಸಜ್ಜಿತವಾದಂಥ ಒಳ್ಳೆಯ ಕಟ್ಟಡಗಳನ್ನು ಆಗಿದೆ. ಹಾಗಾಗಿ ಈ ಶಾಲೆಯ ದಾನಿಗಳು ನಮ್ಮ ವೈದ್ಯ ಸತ್ಯನಾರಾಯಣ ಅವರು ಕೂಡ ಅಂದರೆ ಶಿಕ್ಷಣಕ್ಕಾಗಿ ರಾಯಚೂರು ಮತ್ತು ಮುಖ್ಯ ರಸ್ತೆಯಿಂದ ಇವತ್ತು ನಮಗೆ ಬಳ್ಳಾಪುರವರೆಗೂ ಕೂಡ ರಸ್ತೆ ಮುಗಿಸಿದೆ. ಅದು ಕೂಡ ಈಗಾಗಲೇ ರಸ್ತೆ ಶಾಂಕ್ಷನ್ ಆಗಿದೆ. ಆದಷ್ಟು ಶೀಘ್ರದಲ್ಲಿ ರಸ್ತೆ ಮತ್ತು ಅಲ್ಲೊಂದು ಬ್ರಿಡ್ಜ್ ನಮಗೇನು ಬರ್ಬೇಕಂದ್ರೆ ಒಂದು ಹಳ್ಳಕ್ಕೆ ಬ್ರಿಡ್ಜ್ ಕೂಡ ಶಾಂಕ್ಷನ್ ಆಗಿದೆ. ಬರುವಂಥ ದಿನಗಳಲ್ಲಿ ಮಾಡಿ ಅದನ್ನು ಪ್ರಾರಂಭಿಸುವಂಥ ಕೆಲಸವನ್ನು ಮಾಡೋಣ. ಮತ್ತು ಬೇರೆ ಬೇರೆ ಇನ್ನು ಮೂಲಭೂತಗಳು ಏನೇ ಇದ್ದರೂ ಕೂಡ ಹಂತವಾಗಿ ಕೆಲಸವನ್ನು ಮಾಡೋದ್ರ ಜೊತೆಗೆ ಇವತ್ತು ಉತ್ತಮವಾದಂಥ ಇಲ್ಲಿರುವಂಥ ಶಿಕ್ಷಕರು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಸರ್ಕಾರ ಬಹಳಷ್ಟು ಫೆಸಿಲಿಟಿಗಳನ್ನು ಕೊಟ್ಟಿದೆ. ಸಮವಸ್ತ್ರಗಳಿರ್ಬೋದು, ಮಧ್ಯಾಹ್ನ ಊಟ ಇರ್ಬೋದು, ಶೂಸ್ ಇರ್ಬೋದು, ಬಟ್ಟೆ ಇರ್ಬೋದು, ಬಿಸಿ ಹಾಲು ಇರ್ಬೋದು, ಎಲ್ಲ ಫೆಸಿಲಿಟಿಗಳನ್ನು ಕೊಟ್ಟಿದೆ. ಹಾಗಾಗಿ ಬಡ ರೈತರ ಮಕ್ಕಳು ಮತ್ತು ಉತ್ತಮ ಶಿಕ್ಷಣವನ್ನು ಪಡಿಬೇಕನ್ನೋ ಉದ್ದೇಶದಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರವರ ನೇತೃತ್ವದ ಸರ್ಕಾರ ಇವತ್ತು ಬಹಳಷ್ಟು ಫೆಸಿಲಿಟಿಗಳನ್ನು ಪಡೆದ ಮುಖಾಂತರ ಏನು ಸುಸಜ್ಜಿತವಾದಂಥ ಕಟ್ಟಡಗಳನ್ನು ಈ ಕ್ಷೇತ್ರದ ಶಾಸಕರಾಗಿ ಸುಮಾರು ಇವತ್ತು ನನಗೆ 182 ಗ್ರಾಮದಲ್ಲಿ ಸುಮಾರು ಎಲ್ಲ ಗ್ರಾಮಗಳಲ್ಲಿ ಇವತ್ತು ಶಾಲೆಗಳನ್ನು ಕಟ್ಟೋದು. ಈ ಸಂದರ್ಭದಲ್ಲಿ ವೈಟಲ್ ಸತ್ಯನಾರಾಯಣ, ರಮೇಶ್, ಜನಾರ್ದನಗೌಡ ಹಂಚಿನಾಳ್, ಮಲ್ಲಿಕಾರ್ಜುನಗೌಡ ತಲ್ಮಾರಿ, ನಾಗೇಂದ್ರಪ್ಪ, ಶಾಲಾ ಶಿಕ್ಷಕರು, ಶಾಲಾ ಮಕ್ಕಳು, ಊರಿನ ಹಿರಿಯ ಮುಖಂಡರು, ಸುತ್ತಮುತ್ತಲಿನ ಗ್ರಾಮದ ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಾರ್ಲದಿನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.